ಅಲ್ಲ ನಿಮಗೆ ಆಲ್ರೆಡಿ ಅದೊಂದು ಸೆನ್ಸ್ ಆಗ್ತಿರುತ್ತೆ ಅದು ಓಕೆ ಇಟ್ ಮೇ ವರ್ಕ್ ಮೇ ನಾಟ್ ವರ್ಕ್ ಆಗುತ್ತಾ ಅದೊಂದು ಸ್ವಲ್ಪ ಸೈನ್ಸ್ ಇರ್ತದೆ ಬಟ್ ಬಿಯಾಂಡ್ ದ್ಯಾಟ್ ಆಲ್ಸೋ ನಾವು ಇದನ್ನ ಮಾಡ್ಕೊತ ಬರ್ಲಿಕತ್ತೀವಲ್ಲ ಸೊ ಕಾಂಟೆಂಟ್ದಾಗ ಏನು ಹೊಸ ಥರದ್ದು ಏನು ತರ್ಬೋದು ಏನು ಎಕ್ಸ್ಪೆರಿಮೆಂಟ್ ಮಾಡ್ಬೋದು ಸೊ ಅದು ಮಂದಿಗೆ ಹೆಂಗೆ ರಿಸೀವ್ ಮಾಡ್ತಾರೆ ಅಂತ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿನೂ ಇರ್ತದೆ ನಾವು ಸೊ ಅದಕ್ಕೆ ಹೊಸ ಹೊಸ ಕಾನ್ಸೆಪ್ಟ್ಸ್ ಬರ್ದಿರ್ತೀವಿ ಒಮ್ಮೆ ಹಂಗೆ ಹಾಕಿಬಿಡ್ತೀವಿ ನೋಡೋಣ ತಡಿ ಹೆಂಗೆ ರೆಸ್ಪಾನ್ಸ್ ಪವಿ ಅವರೇ ಇವಾಗ ಜನ ನೋಟಿಸ್ ಮಾಡೋದಕ್ಕೆ ಶುರು ಮಾಡಬೇಕು ನಿಮ್ಮ ವಿಡಿಯೋಸ್ ಅಂದರೆ ಸುಮಾರು ಎಷ್ಟು ವಿಡಿಯೋಸ್ ಆಲ್ರೆಡಿ ಆಗಿರಬೇಕು ಇಸ್ ಇಟ್ 100 ಇಸ್ ಇಟ್ 500 ಯಾಕಂದರೆ ಕೆಲವ್ರು ಹೇಳ್ತಿರ್ತಾರೆ ನಾವು ಎಷ್ಟು ವಿಡಿಯೋಸ್ ಹಾಕಿದ್ರು ನಮ್ಮದು ವಿಡಿಯೋ ಕ್ಲಿಕ್ ಆಗಲ್ಲ ಅಂತ ಕೆಲವೊಂದು ಚೆನ್ನಾಗೂ ಇರುತ್ತೆ ಅದು ವರ್ಕ್ ಆಗಲ್ಲ ಏನದು ಟ್ರಿಕ್ ಏನದು ಅದೇನು ಟ್ರಿಕ್ ಇಲ್ಲರಿ ಯಾಕಂದ್ರೆ ಈಗ ಕಾಮಿಡಿ ಅಂತ ನೋಡಿದ್ರೆ ನೀವು ಭಾಳ ಮಂದಿ ಕ್ರಿಯೇಟರ್ಸ್ ಇದ್ದಾರೆ ಕಾಮಿಡಿ ಜಾನರ್ದಾಗ ಇದು ಮಾಡೋ ವಿಡಿಯೋ ಮಾಡೋರು ಈಗ ಹೊಸ ಕ್ರಿಯೇಟರ್ ಬರ್ಲಿಕತ್ತಾರೆ ಅವರು ಕಾಮಿಡಿ ಮಾಡ್ಬೇಕಂದ್ರೆ ಎಕ್ಸಿಸ್ಟಿಂಗ್ ಕ್ರಿಯೇಟರ್ಸ್ ಏನು ಮಾಡ್ಲಿತ್ತಾರೆ ಅದಕ್ಕಿಂತ ನಾ ಎಕ್ಸ್ಟ್ರಾ ಏನು ಮಾಡಿ ಚಲೋದು ಏನು ಮಾಡ್ಲಿತ್ತೀನಿ ಸೊ ದ್ಯಾಟ್ ಆಡಿಯನ್ಸ್ ನನಗೆ ಬರ್ತಾರೆ ಅವ್ರು ಸ್ವಲ್ಪ ಭಾಳ ಕ್ರಿಯೇಟಿವ್ ಆಗಿ ಬರ್ಬೇಕು ಯಾಕಂದ್ರೆ ನಾವು ಹಂಗೆ ಬಂದುಬಿಟ್ಟಿವಿ ನಮ್ಮ ಕಡೆ ಮೈಕ್ ಇದ್ದಿದ್ದಿಲ್ಲ ಫೋನ್ ಇದ್ದಿದ್ದಿಲ್ಲ ಹಾಗೆ ಬಂದೀವಿ ಬಟ್ ಈಗೇನು ಕ್ರಿಯೇಟರ್ಸ್ ಬರ್ಲಿಕತ್ತಾರಲ್ಲ ಅವರಿಗೆಲ್ಲ ಗುರ್ತದ ಈಗ ಒಂದು ಇದು ರೀಲ್ ಮಾಡಬೇಕು ಕಾಂಟೆಂಟ್ ಮಾಡ್ಬೇಕಂದ್ರೆ ಒಂದು ಅಟ್ಲೀಸ್ಟ್ ಒಂದು ಗುಡ್ ಫೋನರ್ ಇರಬೇಕು ಪ್ಲಸ್ ಮೈಕ್ ಇರಬೇಕು ಸೊ ಲೈಟಿಂಗದ್ದೆಲ್ಲ ಇದು ಇರಬೇಕು ಸೊ ಅವ್ರು ದೇ ಹ್ಯಾವ್ ಟು ಬಿ ಅ ಲಿಟಲ್ ಮೋರ್ ಕ್ರಿಯೇಟಿವ್ ಇನ್ ಟರ್ಮ್ಸ್ ಆಫ್ ಎಕ್ಸಿಕ್ಯೂಷನ್ ಸೊ ಇಷ್ಟು ಮಂದಿ ಕ್ರಿಯೇಟರ್ಸ್ ಇದ್ದಾರೆ ಇಷ್ಟು ಹೊರತುಪಡಿಸಿ ನಾ ಹೆಂಗೆ ಬೇರೆ ಸ್ಟ್ಯಾಂಡ್ ಔಟ್ ಆಗ್ತೀನಿ ಇನಿಷಿಯಲ್ ಡೇಸಲ್ಲಿ ಯು ಡೋಂಟ್ ಹ್ಯಾವ್ ಎನಿ ಪ್ರೆಷರ್ ಕ್ಲಿಕ್ ಆದರೂ ಕ್ಲಿಕ್ ಆಗಲಿಲ್ಲ ವಿಡಿಯೋ ಓಡದೇ ಇದ್ರು ಪ್ರೆಷರ್ ಇರೋದಿಲ್ಲ ಬಟ್ ಸರ್ಟನ್ ಸ್ಟೇಜಿಗೆ ದಾಟಿದ ಮೇಲೆ ಬಂದ ಮೇಲೆ ಇಸ್ ಇಟ್ ಅ ಪ್ರೆಷರ್ ಯಾಕೆಂದರೆ 4-6 ಜನ ನಿಮ್ಮನ್ನು ನೋಡ್ತಾ ಇರ್ತಾರೆ ಸಾವಿರಾರು ಜನ ಕ್ರಿಯೇಟರ್ಸ್ ನೋಡ್ತಿರ್ತಾರೆ ಪ್ರೆಷರ್ ಇರುತ್ತಾ ವರ್ಕ್ ಆಗಲೇಬೇಕು ಅಂತ ವರ್ಕ್ ಆಗ್ಬೇಕಂತ ಹಂಗೇನಿಲ್ಲ ರೀ ಯಾಕಂದ್ರೆ ನಾವು ಕನ್ಸಿಸ್ಟೆಂಟ್ಲಿ ಪೋಸ್ಟ್ ಮಾಡ್ಲಿತ್ತೀವಿ ಈಗ ಒಂದು ವಿಡಿಯೋ ಒಂದು 10 ಮಿಲಿಯನ್ ನೋಡ್ತು ನೆಕ್ಸ್ಟ್ ವಿಡಿಯೋ ಮತ್ತು 500-600 ವ್ಯೂಸ್ ಬಂತಂದ್ರೆ ಆ 10 ಮಿಲಿಯನ್ ಏನು ಫಾಲೋವರ್ಸ್ ಬಂದಿರ್ತಾರೆ ಅವ್ರಿಗೆ ನಾವು ಎಂಟರ್ಟೈನೇ ಮಾಡಲಿಲ್ಲ ಚಲೋ ಅಂದ್ರೆ ಅನ್ಫಾಲೋ ಮಾಡಿ ಹೋಗ್ಬಿಡ್ತಾರೆ ಸೊ ನಾವು ಹೆಂಗೆ ಬಂದೆವು ಒಂದೊಂದು ವ್ಯೂಸ್ ಲೆಕ್ಕ ಹಾಕೋದು ಬಂದೀವಿ 10 ವ್ಯೂಸ್ ನಾವು ಫೀಡ್ದಾಗ ನೋಡ್ತಿದ್ವಿ ಮೊನ್ನೆ ಹಾಕಿದ ವಿಡಿಯೋ 20 ವ್ಯೂಸ್ ಬಂದ ಒಂದು ಖುಷಿ ಆಗ್ತಿದ್ವಿ ಸೊ ನೆಕ್ಸ್ಟ್ ವಿಡಿಯೋ ಹಾಕಿದ್ರೆ 30 ವ್ಯೂಸ್ ಬಂತು ಸೊ ಹಂಗೆ 10, 20, 30 ಬಂದು ಮಿಲಿಯನ್ಸ್ ಮಟ ಸೊ ಅದು ಪ್ರೆಷರ್ ಅನ್ಸಂಗಿಲ್ಲ ರೀ ಬಟ್ ಇನ್ನೂ ಹೆಚ್ಚು ಡಿಲಿವರ್ ಮಾಡ್ಬೇಕನ್ನಿಸ್ತು ನೀವೇನು ಕೇಳಿರಲ್ಲ ಈಗ ಅದು ಹೆಂಗೆ ಪ್ರೆಷರ್ ಫೀಲ್ ಆಗ್ತದೆ ಅಂತೇಳಿ ಆ್ಯಕ್ಚುಲಿ ಪ್ರೆಷರ್ ಫೀಲ್ ಆಗ್ತದೆ ರೀ ಯಾಕಂತಂದ್ರೆ ಈಗ ಹವ್ಯಾಸ ಇದ್ದಿದ್ದು ಈಗ ನಮ್ಮದು ವೃತ್ತಿ ಆಗ್ಯದ ರೀ ಅದು ಕೆಲಸ ಆಗ್ಯದ ಈಗ ನಮ್ದು ಈಗ ನಾವು ಪ್ರತಿಯೊಂದು ವಿಡಿಯೋ ಏನು ಹಾಕ್ತೀವಿ ಭಾಳ ವಿಚಾರ ಮಾಡಿ ಹಾಕ್ತೀವಿ ರೀ ನಾವು ಅಂದ್ರೆ ನಮ್ಮ ಈ ವಿಡಿಯೋದಿಂದ ನಮ್ಗೇನು ಪ್ರಾಬ್ಲಮ್ ಆಗಬಾರ್ದು ಯಾವ ಮಂದಿಗೂ ಇದು ಹರ್ಟ್ ಆಗಬಾರ್ದು ಯಾವುದೂ ಜನಾಂಗಕ್ಕೆ ಸಿಟ್ಟು ಬರಬಾರ್ದು ಇಲ್ಲ ಏನು ಈ ವಿಡಿಯೋಯಿಂದ ನನಗೇನು ಆಗಬಾರ್ದು ಅಂತನ್ನುವಂಥದ್ದು ಈಗ ಒಂದು ತಲೆಯಾಗ ಬಂದದ ರೀ ನಮಗೆ ಮೊದಲೇನಾದ್ರೂ ಆಗಿತ್ತ ಹಾಗೆ ಹಂಗ ಆಗ್ಯಾವ್ರಿ ಅಂದ್ರೆ ಭಾಳ ಸಲ ಆಗ್ಯಾವ ನಮ್ಮ ಕೆಲವೊಂದ್ಸಲ ಅನ್ಇಂಟೆನ್ಷನಲ್ ಆಗ್ಯಾವ ಅವು ನಮಗೆ ಗೊತ್ತಿಲ್ರಿ ನಾವು ಅದಕ್ಕೆ ನಾವು ಕ್ಷಮೆನೂ ಕೇಳಿವಿ ತಪ್ಪಾದ್ರೆ ನಮ್ಗೆ ಗೊತ್ತಿಲ್ಲ ಅಂತೇಳಿ ಬಟ್ ಈಗ ನಾವು ಜಾಸ್ತಿ ಭಾಳ ರೆಸ್ಪಾನ್ಸಿಬಿಲಿಟಿಯಿಂದ ನಾವು ವಿಡಿಯೋಸ್ ಮಾಡ್ತೀವಿ ಈಗ ನಮ್ಗೆ ಗುರ್ತಾಗಿದ್ರಿ ಈಗ ಈ ವರ್ಡ್ಸ್ ಯೂಸ್ ಮಾಡಬಾರ್ದು ಇಂತಿಂಥ ಶಬ್ದಗಳು ಯೂಸ್ ಮಾಡಬಾರ್ದು ಅಂತ ಹೇಳಿ ಒಂದು ಎಕ್ಸಾಂಪಲ್ಸ್ ಕೊಟ್ಬಿಡಿ ಯಾಕೆ ಹೇಳ್ತಿದ್ದೀರಿ ಹೇಳಿ ಅಂತಂದ್ರೆ ಈಗ ನಿಮ್ದು ಡಿಲೀಟ್ ಆಗ್ತದ್ರಿ ಪ್ಲೀಸ್ ಅಂದ್ರೆ ಸೋಷಿಯಲ್ ರಿಲಿಜನ್ ಸಂಬಂಧಪಟ್ಟಿದ್ದ ಹರ್ಟ್ ಮಾಡೋ ಅದನ್ನ ಅವಾಯ್ಡ್ ಮಾಡ್ಬೇಕಾಗುತ್ತೆ ಯಾಕಂದ್ರೆ ಎಲ್ಲ ಏಜ್ ಗ್ರೂಪ್ದವ್ರು ನೋಡ್ತಾರೆ ಸ್ಟಾರ್ಟಿಂಗ್ ಫ್ರಮ್ ಏನೋ ಎಲ್ಲ ಹೊರಗೆ ಹೋಗಿರ್ತೀವಿ ಏನೋ ಸ್ನ್ಯಾಕ್ಸು ಎಲ್ಲ ಚಾಟ್ಸ್ ತಿನ್ಬೇಕಾದ್ರೆ ಬರ್ತಾರೆ ಸ್ಕೂಲ್ ಹುಡುಗರು ಹೇಳ್ತಾರೆ 6th 5th ಇದ್ದವ್ರು ಹೇಳ್ತಾರೆ ನಮ್ಮ ವಿಡಿಯೋ ನೋಡ್ತೀವಿ ನಾವು ನಿಮ್ಮ ವಿಡಿಯೋ ನೋಡ್ತೀವಿ ಜಿ ಜೆ ಕೃಷ್ಣ ಹಿಂಗೆಲ್ಲ ಬಂದು ಹೇಳ್ತಾರೆ ಸೊ 20 ವರ್ಷದವ್ರು ಹೇಳ್ತಾರೆ 15 ವರ್ಷದವ್ರು ಹೇಳ್ತಾರೆ 60-70 ವರ್ಷದವ್ರು ಹೇಳ್ತಾರೆ ಸೊ ಎಲ್ಲ ಆಡಿಯನ್ಸ್ಗೂ ಕೇಟರ್ ಮಾಡ್ಬೇಕು ನಾವು ಈ ಒಂದು ಆಡಿಯನ್ಸ್ ಕೇಟರ್ ಮಾಡ್ಲಿಕ್ಕೆ ಇನ್ನೊಬ್ರು ಅಫೆಂಡ್ ಆಗ್ತಾರೆ ಸೊ ಇದೆಲ್ಲ ನಾವು ಗೊತ್ತಾಗ ಇದೆಲ್ಲ ಗೊತ್ತಾಗಿದ್ದು ನಮಗೆ ತಪ್ಪು ಮಾಡಿನೇ ರೀ ಮತ್ತೆ ಹಂಗೇನು ನಾವೇನು ಮೊದ್ಲಿಂದನ ಗೊತ್ತಾಗ್ಯದ ನಮಗೆ ನಾವೇನು ತಪ್ಪೇ ಮಾಡಿಲ್ಲ ಹಂಗಿಲ್ಲ ನಾವು 1000 ತಪ್ಪು ಮಾಡೀವಿ ಮಂದಿ ಕಡೆ ಚೀತು ಒಂದು ಬಿಚ್ಕೊಂಡಿವಿ ಅದೆಲ್ಲ ಆಗ್ಯದ ಅದಾದ್ಮೇಲೆ ನಮಗೂ ಗುರ್ತಾಗ್ಯದ್ರಿ ಈಗ ಇದು ಮಾಡಬೇಕು ಇದು ಮಾಡಬಾರ್ದು ಯಾರಿಗೂ ಹರ್ಟ್ ಮಾಡಬಾರ್ದು ಅಷ್ಟೇ ರೀ ಬೈ ದ ವೇ ನೀವು ಏನೇ ಮಾಡಿದ್ರು ಅದು ಅನ್ಇಂಟೆನ್ಷನಲ್ ಇರುತ್ತೆ ಎಲ್ಲೋ ಒಂದು ಲೇಯರ್ ಯಾರಿಗೋ ಅನ್ಸ್ಬಹುದು ಅವ್ರ ಮಿಸ್ ಇದು ಮಾಡಿಲ್ಲ ಅದೇ ಅವ್ರಿಗೆ ಅನಿಸ್ಬಹುದು ಬಟ್ ಅದರದ್ದು ಒಂದು ಗೊತ್ತಿದ್ರೆ ಒಳ್ಳೇದು ಇದೇ ಒಂದು ಜವಾಬ್ದಾರಿ ಅದ ಇದೇ ಪ್ರೆಷರ್ ಅದ ನಮಗೆ ಬಟ್ ಹರ್ಟ್ ಆಗೋರು ಹೆಂಗಾದ್ರೂ ಹರ್ಟ್ ಆಗೇ ಆಗ್ತಾರ ನಾವ್ ಅದನ್ನ ಏನು ಮಾಡ್ಲಿಕ್ಕೆ ಆಗಂಗಿಲ್ಲ ನಾವ್ ಎಲ್ಲಾ ಚಲೋ ಮಾಡಿದ್ರು ಒಬ್ಬೊಬ್ರು ಇರ್ತಾರ ಏನೋ ಒಂದು ಹುಡುಕ್ತಾರ ಅದ್ರದಾಗ ಹೌ ಯು ಟೇಕ್ ಇಟ್ ಬ್ಲೇಮ್ಸ್ ಕ್ರಿಟಿಸಿಸಮ್ ಬರ್ತಾವ ಬಹಳ ಬರ್ತಾವ ನಗುದ್ರಿ ಅದ್ರ ಮೇಲೆ ಈಗ ಆಕ್ಚುಲಿ ಮ್ಯಾಟರ್ ಹೌದೌದು ಈಗ ಭಾಳ ಇದಾಗ್ಯದ್ರಿ ಒಂದು ಸ್ವಲ್ಪ ಸೆನ್ಸಿಟಿವ್ ಆಗ್ಯದ ಯಾಕಂದ್ರೆ ಈಗ ನೀವು ಮೂವಿ ಸ್ಟಾರ್ ಅಥವಾ ಯಾವ್ದಾರೆ ಇಂಜಿನಿಯರಿಂಗ್ ತಗೋರಿ ಯಾರೇ ಡಾಕ್ಟರ್ ತಗೋರಿ ಅವ್ರ ಜರ್ನಿ ಅಪ್ರಿಷಿಯೇಟ್ ಮಾಡ್ಲಿಕ್ಕೆ ಇದು ಮಾಡ್ತಾರೆ ಈ ಅವ್ರಿಗೆ ಕಾಣ್ತದೆ ಚಪ್ಪ ಹೊಡಿತಾರೆ ಇವ ಫುಲ್ ಫಸ್ಟ್ 10th ಮುಗಿಸಿದ ನೀಟ್ದಾಗ ಚಲೋ ಮಾರ್ಕ್ಸ್ ತೆಗದ ಈ ಡಾಕ್ಟರ್ ಆಗ್ಯಾನ ಈಗ ಅಮೇರಿಕಾಗೆ ಹೋಗ್ಯಾನ ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಆ್ಯಕ್ಟರ್ ಇಷ್ಟು ಸ್ಟ್ರಗಲ್ ಮಾಡ್ಯಾರ ಇಷ್ಟು ಬಂದಾರಂತ ಇದು ಮಾಡ್ತಾರೆ ಇದನ್ನು ನಾವು ಇಷ್ಟು ಕಷ್ಟಪಟ್ಟು ಬಂದೀವಿ ಅನ್ನೋದು ಯಾರು ಅಕ್ನಾಲೇಜ್ ಮಾಡಿ ಇವ್ರೇನು ಬಿಡು ವಿಡಿಯೋ ಮಾಡಿ
ಫ್ಲೂಕ್ದಾಗ ಬಂದ್ಬಿಟ್ಟಿರ್ತಾರೆ ಹೌದಾ? ಹೌದು ಅದು ಹಂಗೆ ತಿಳ್ಕೊಂಡಿರ್ತಾರೆ. ಹೌದು ಹಂಗೆ ಅದ ರೀ ಈಗ. ಬಟ್ ಆಕ್ಚುಲಿ ಇವಾಗ ಅದೊಂದು ಬದಲಾಗಿದೆ ಅಲ್ಲ, ಅಂದ್ರೆ ಇನ್ಫ್ಲೂಯೆನ್ಸರ್ಸ್ಗೆ ದೇ ಹ್ಯಾವ್ ಸರ್ಟನ್, ಅಂದ್ರೆ ಅವ್ರ ಲೆವೆಲ್ ಬೇರೆ ಇದೆ. ನಾನು ಕೆಲವೊಂದು ಇನ್ಫ್ಲೂಯೆನ್ಸರ್ಸ್ ನೋಡ್ತೀನಿ ಬೌನ್ಸರ್ಸ್ ಸಮೇತ ಹೋಗ್ತಿರ್ತಾರೆ. ಇಲ್ರಿ ಅದು ಅದ ರೀ, ಅದು ಇಲ್ಲ ಅಂತಲ್ಲ, ಬಟ್ ನೋಡೋ ರೀತಿ ಕೆಲವೊಂದ್ಸಲ ಕೆಲವೊಂದು ಸಿಚುವೇಶನ್ದಾಗ ನಮ್ಗೆ ಹಂಗೆ ಇಲ್ಲ. ಈಗ ಮೂವೀಸ್ದಾಗೂ ನಾವೆಲ್ಲೋ ಆಕ್ಟ್ ಮಾಡ್ಲಿತ್ತೀವಿ ಅಂತ ಇಟ್ಕೋರಿ. ಈಗ ಫಾಲೋವರ್ಸ್ ಇದಾರೆ ಅದಕ್ಕೆ ಹಿಂಗೇನು ಬಿಡೋ ಫಾಲೋವರ್ಸು ಅದಕ್ಕೆ ಕರ್ಕೊಂಡಾರಿ ಇವಂಗ. ಬಟ್ ನಾನು ನಾಟಕ ಮಾಡಿ ಬಂದೀನಿ. ನಾವು ಇಷ್ಟು ವರ್ಷ, ಈಗ ಎಷ್ಟು 10 ವರ್ಷ ಇವ್ರದ್ದು ಹೇಳಿದ್ರಿ ನೀವು, 2019 ನಾವು ಮಾಡ್ಲಿತ್ತೀವಿ. ಇಷ್ಟು ವರ್ಷದಿಂದ ನಾವು ಮಾಡ್ಕೋತ ಬಂದೀವಿ. ಟೇಕ್ ಯಾರು ದೊಡ್ಡ ಎಕ್ಸ್ಪೀರಿಯನ್ಸ್ ಇದಾರೆ ಅವ್ರಿಗಿಂತನೂ ಚಲೋ ಟೇಕ್ ಕೊಡ್ಲಿಕತ್ತೀವಿ ನಾವು ಸ್ಕ್ರೀನ್ ಮುಂದೆ. ಬಟ್ ಸ್ಟಿಲ್ ನಮಗೆ ಏನು ಬರ್ತದೆ ಅಲ್ಲಿ ಸೆಟ್ನಾಗ ಆಗಲಿ ಎಲ್ಲೂ ಆಗಲಿ ಏನು ಬಿಡೋ ಯಾರೀ ಇವ್ರಿಗೆ ಫಾಲೋವರ್ಸ್ ಇದಾರ ಅಂತ ಕರ್ಕೊಂಡಾರ. ಡಸ್ ಇಟ್ ಹರ್ಟ್? ಹರ್ಟ್ ಆಗಲ್ರಿ ನಮಗೆ, ಕರೆ ಅದಲ್ರಿ ಫಾಲೋವರ್ಸ್ ಅದ ಅಂತ ಬಂದಾರ ಕರ್ಕೊಂಡಾರ ನಮ್ಗೆ ಅಂತ ಇಟ್ಕೋರಿ. ಸ್ಟಾರ್ಟಿಂಗ್ ತಿಳ್ಕೊಂಡಿರ್ತಾರೆ ಫಾಲೋವರ್ಸ್ ಅದ ಇವ್ರು ಬಂದಾರಂತ. ಆಮೇಲೆ ನಾವು ಪರ್ಫಾರ್ಮೆನ್ಸ್ ಕೊಟ್ಟ ಮೇಲೆ ಒಂದು 2-3 ದಿವಸ ಸೆಟ್ದಾಗ ಇದು ಮಾಡಿದೆ ಆಕ್ಚುಲಿ ಖರೇನ ಫಂಬಲ್ ಮಾಡಿದೆ. ಪರ್ಫಾರ್ಮೆನ್ಸ್ ಮಾಡಿದ್ರೆ ಅವ್ರಿಗೂ ಗೊತ್ತಾಗ್ತದೆ ಇಲ್ಲ ಚಲೋ ಆರ್ಟಿಸ್ಟ್ ಇದೆ. ಲೈವ್ ಡೆಮಾನ್ಸ್ಟ್ರೇಷನ್ ಆದಾಗ ದೇ ವಿಲ್ ಅಂಡರ್ಸ್ಟ್ಯಾಂಡ್. ಇಲ್ಲ ಮ್ಯಾಮ್ ಈಗ ಸ್ವಲ್ಪ ಕಮ್ಮಿ ಆಗ್ಲಿರ್ತದ್ರಿ. ಈಗ ಅವ್ರಿಗೂ ಗೊತ್ತಾಗ್ಲಿರ್ತದೆ ಏನೇನು ಹೆಂಗದ ಅಲ್ಲ, ಮೊದ್ಲೇನ್ ಗೊತ್ತಾ, ಒಂದು ಡಾನ್ಸ್ ಮಾಡಿದ್ರೆ ಸೋಷಿಯಲ್ ಇನ್ಫ್ಲೂಯೆನ್ಸರ್ ಅನ್ನೋದಿತ್ತು, ಫ್ಯೂ ಸ್ಟೆಪ್ಸ್ ಮಾಡಿದ್ರೆ ಇನ್ನೇನೋ ಮಾಡಿದ್ರೆ. ಬಟ್ ನಾವು ಐ ಥಿಂಕ್ ಪೀಪಲ್ ಹ್ಯಾವ್ ರೀಚ್ ದಟ್ ಸ್ಟೇಜ್, ಅವರಿಗೆ ಕಾಂಟೆಂಟ್ ಕ್ರಿಯೇಷನ್ ಅಂದ್ರೆ ಏನೋ ಅಂತ ಅರ್ಥ ಆಗಿದೆ ಅಂತ ಅನ್ಸುತ್ತೆ. ಡ್ಯೂ ಅಗ್ರಿ ಜಿಜಿ? ಕಾಂಟೆಂಟ್ ಕ್ರಿಯೇಷನ್ ಅರ್ಥ ಆಗ್ಯದ, ಆಗಿಲ್ಲ ಅಂತಲ್ಲ, ಎಷ್ಟೊಂದು ಮಂದಿಗೆ ಗೊತ್ತಾಗ್ಲಿತ್ತು. ಯಾಕಂದ್ರೆ ನಾ ಈಗ ನೋಡ್ತೀನಿಲ್ಲ, ಫ್ಯೂ ಇಯರ್ಸ್ ಬ್ಯಾಕ್ ಹೆಂಗಿತ್ತಂದ್ರೆ ಇದ್ರು ಒಂದಿಷ್ಟು ಮಂದಿ ಕ್ರಿಯೇಟರ್ಸ್ ಇದ್ರು, ಹಾಕ್ತಿದ್ರು ವೀಡಿಯೋಸ್. ಬಟ್ ಈಗ ಹೆಂಗಾಗ್ಯದಂದ್ರೆ ಇನ್ನೂ ಜಾಸ್ತಿ ಮಂದಿ ಬರ್ಲಿಕತ್ತಾರ. ಆ್ಯಂಡ್ ಈಗ ಹೆಂಗೆ ಫಸ್ಟಿಗೆ ಫೇಸ್ಬುಕ್ ಎಲ್ಲ ಇತ್ತಲ್ಲ, ಅವಾಗ ಜಸ್ಟ್ ಪೋಸ್ಟ್ ಹಾಕ್ತಿದ್ವಲ್ಲ, ಹಂಗಾಗ್ಬಿಟ್ಟದ. ಈಗ ರೀಲ್ ಈಸ್ ಕಮಿಂಗ್ ಇನ್ ದ್ಯಾಟ್ ವೇ. ನೀವು ಆರಾಮಾಗಿ ವಿಡಿಯೋ ಮಾಡಿಕೊಂಡು ನಮ್ಮ ಹಿಂಗೆ ತೋರಿಸಿ ಮಿನಿ ಬ್ಲಾಗ್ ಅಂತ ಹೇಳಿದಲ್ಲ, ಹಂಗೂ ಹಾಕೋರು ಭಾಳ ಮಂದಿ ಆಗ್ಯಾರ. ಸೊ ಹಿಂಗಾಗಿ ವ್ಲಾಗಿಗೆ ಜಾಸ್ತಿ ಟ್ರಾಕ್ಷನ್ ಇದೆ ಅನ್ಸುತ್ತಲ್ಲ. ಅದೊಂಥರ ಬಿಗ್ ಬಾಸ್ ಇದ್ದಂಗೆ ಲೈಫ್ ಬ್ಲಾಗ್. ಈಗ ಬ್ಲಾಗ್ ಒನ್ ಟೈಪ್ ಬಿಗ್ ಬಾಸ್ ಇದ್ದಂಗೆ ರೀ ಅದು. ಈಗ ಹೆಂಗಪ್ಪ ಅಂತಂದ್ರೆ ಈಗ ಅಂದ್ರೆ ನಮ್ದು ಮನಿದ್ ಏನೇ ನಡೀಲಿತ್ತು ಎಲ್ಲ ತೋರಿಸ್ತಾರಲ್ರಿ ಅವ್ರು. ನಮ್ಮ ಮನೆಗೆ ದ ಹೈಯೆಸ್ಟ್ ಪೇಯ್ಡ್ ಯೂಟ್ಯೂಬರ್ ಅವ್ರ ಆಶೀಶ್ ಸಮಥಿಂಗ್ ಏನೋ ಇದೆ ಅಲ್ಲ ಅವ್ರ ಹೆಸರು. ಹಿ ಇಸ್ ಅ ಡೈಲಿ ವ್ಲಾಗರ್. ಸೌರವ್ ಜೋಶಿ. ಸೌರವ್ ಜೋಶಿ ಅವರು ಅವ್ರ ಮನ್ಯಾಗಿಂದ ಎಲ್ಲ ತೋರಿಸ್ತಾರ್ರಿ ಅವರು. ಪಾಪ ಅವ್ರ ಮನ್ಯಾಗಿನ ನಮಗೂ ಖುಷಿ ಆಗ್ತದ, ಇವ್ರ ಮನ್ಯಾಗ ಹಿಂಗ ಆಗ್ಲಿತ್ತಲ್ಲ ಹಿಂಗ ಆಗ್ಲಿತ್ತಲ್ಲ ಅದನ್ನ ನೋಡಿ ಅವ್ರ ಮನ್ಯಾಗ ಜಗಳ ಆದ್ರೆ ಖುಷಿ ಆಗ್ತದೆ. ಅದ್ರ ಮಂದಿ ಹಿಂಗ್ ನೋಡ್ತಾರ ಅಂತ ಹೇಳ್ತೀನಿ ನಾನು. ಅವ್ರ ಮನ್ಯಾಗ ಜಗಳ ಆಗಿ ತೋರಿಸ್ತಾರ ಎಲ್ಲ ಹಂಗ್ರಿ. ಅದಕ್ಕೆ ವ್ಲಾಗಿಂಗ್ ಭಾಳ ವ್ಯೂಸ್ ಆಡಿಯನ್ಸ್ಗೂ ಕೇನ್ ಇರ್ತದ, ಇವ್ರ ಲೈಫ್ದಾಗ ಏನ್ ಆಗ್ಲಿಕ್ಕತ್ತದ. ಸೊ ಅದೊಂದು ಇದು ಜಾನರ್ ಅದ ರೀ, ಮಸ್ತ್ ಅದ. ಈಗ ಅದೇ ಶಾರ್ಟ್ ಫಾರ್ಮ್ ದಾಗ ಮಿನಿ ಬ್ಲಾಗ್ ಅಂತ ಬಂದದ. ಮಿನಿ ಬ್ಲಾಗ್ ಒಂದ್ ದಿವಸದಾಗ ಏನೇನ್ ಮಾಡಿವಿ ಎಲ್ಲ ತೋರಿಸು. ಡೈಲಿ ಬ್ಲಾಗ್. ಮುಂಜಾನೆ ಎದ್ದೆ ಚಹಾ ಕುಡ್ದೆ. ನೋಡಿ, ಜನಕ್ಕೆ ತಮ್ಮ ಜೀವನಕ್ಕಿಂತ ಬೇರೆಯವ್ರ ಜೀವನದಲ್ಲಿ ಕುತೂಹಲ ಜಾಸ್ತಿ. ಹೌದು ಅದೆಂದು ಇದು ಚೇಂಜ್ ಮಾಡ್ಲಿಕ್ಕೆ ಆಗಂಗಿಲ್ಲ.